ನಮಸ್ತೆ. ನಮಸ್ತೆ. ಸಾಕಷ್ಟು ಜನಕ್ಕೆ ಒಂದು ಸಮಸ್ಯೆ ಇದೆ. ಹೇಳಿ. ಯಾವ್ದು ಬಿಸ್ನೆಸ್ ಮಾಡಬೇಕು ಏನು, ಅದರಲ್ಲೂ ನಮ್ಮ ರೈತರಿಗಂತೂ ಮೊದಲಿಂದನೂ ಆ, ಮಿಶ್ರ ಬೆಳೆ ಬೆಳಿಬೇಕು, ಆ ಬಿಸ್ನೆಸ್ ಮಾಡಬೇಕು, ಈ ಬಿಸ್ನೆಸ್ ಮಾಡಬೇಕು, ಯಾವುದು ಕೈಗೆಟ್ಕೊಳ್ಳ ಅಂತ. ಈಗ ಈ ಫಾರ್ಮಿಂಗ್, ಅದರಲ್ಲೂ ಕೂಡ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇದು ಒಂದು ಬಿಸ್ನೆಸ್ ರೂಪವಾಗಿ ಕೂಡ ಪಡೆದುಕೊಳ್ತಾ ಇದೆ. ಸೊ ಹೀಗಿದ್ದಾಗ ದೊಡ್ಡ ಬಂಡವಾಳ ಬೇಕು ಅಂತಾರೆ. ಸಣ್ಣ ಪ್ರಮಾಣದಲ್ಲಿ ಮಾಡಿ ಗೆಲ್ಲೋದು ಹೇಗೆ ಅನ್ನೋದು ಕೂಡ ಅವ್ರಿಗೆ ಕೊರತೆ ಇದೆ. ಎಲ್ಲೋ ಯೂಟ್ಯೂಬಲ್ಲಿ ನೋಡಿರ್ತಾರೆ, ದೊಡ್ಡ ದೊಡ್ಡ ಫಾರ್ಮ್ ನೋಡ್ತಾರೆ, ಅಲ್ಲಿಯ ಕ್ಲೈಮೇಟು ಅದೇನಕ್ಕೂ ಗೊತ್ತಿರಲ್ಲ, ಮಾಡಿಬಿಡ್ತಾರೆ, ಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನೀವು ಇಷ್ಟು ವರ್ಷ ಅಂದರೆ ನಾನು ಇವ್ರನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಏನಂತಂದರೆ, ದೊಡ್ಡಬಳ್ಳಾಪುರ ಹತ್ತಿರದಲ್ಲಿರುವಂತಹ ಒಂದು ಫಾರ್ಮಿಂಗ್ ಮಾಡಿದ್ದಾರೆ, ಸಕ್ಸಸ್ಫುಲ್ಲಿ ಫಾರ್ಮ್ ಅಂತ ಹೇಳ್ಬೋದು ಅವರು. ಏಕೆಂದರೆ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಿ ದೊಡ್ಡ ದೊಡ್ಡ ಯಶಸ್ಸನ್ನು ಕಂಡಿರುವಂಥವ್ರು. ಅವರ ಅನುಭವವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ವೀಕ್ಷಕರಿಗೆ ಒಂದಿಷ್ಟು ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಸರ್, ನಿಮ್ಮ ಅನುಭವ ಸುಮಾರು ವರ್ಷಗಳಿಂದ ಇದೆ ಇಲ್ಲಿ. ಸೊ ನೀವು ಯಾವ ರೀತಿ ಹೇಳ್ತೀರಾ ಒಬ್ಬ ರೈತನಿಗೆ, ಅಂದರೆ ಒಬ್ಬ ಕುರಿ ಸಾಕಾಣಿಕೆ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಎಚ್ಚರಿಕೆ ಇಟ್ಕೊಂಡಿರಬೇಕು? ಸಣ್ಣ ಪ್ರಮಾಣದಲ್ಲಿ ಎಲ್ಲರೂ ಕೂಡ ದೊಡ್ಡವರಿಗೆ ಬ್ಯಾಂಕು ಸಾಲ ಕೊಡುತ್ತೆ, ಅಲ್ಲೂ ಸಾಲ ಕೊಡುತ್ತೆ ಅಂತ ಏನೋ ತಂದು ಹಾಕ್ಬಿಟ್ಟಿರ್ತಾರೆ. ಆದರೆ ಸಣ್ಣ ಪ್ರಮಾಣದಲ್ಲಿ ಮಾಡುವಂಥ ರೈತರಿಗೆ ಮೊದಲು ಏನು ನೋಡಬೇಕು? ಆಮೇಲೆ ಬೆಂಗಳೂರು ಸುತ್ತಮುತ್ತ ಇರೋರಿಗೆ ನಿಮ್ಮ ಅನುಭವ, ನೀವು ಬೆಂಗಳೂರು ದೊಡ್ಡಬಳ್ಳಾಪುರ ಹತ್ರ ನೀವೊಂದು ಕ್ಯೂಪಿಡ್ ಫಾರ್ಮ್ ಅಂತ ಮಾಡ್ಕೊಂಡಿರೋದ್ರಿಂದ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ನೀವು ಹೇಳ್ಬೋದಾ? ನಮಸ್ಕಾರ. ಖಂಡಿತ ಹೇಳ್ತೇನೆ. ಈಗ ಈ ಫಾರ್ಮಿಂಗ್ ಅನ್ನೋದು ಒಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಎಲ್ಲರೂ ಮಾಡಬೇಕು. ಯಾವ ಥರ ಮಾಡಬೇಕು? ಯೂಟ್ಯೂಬಲ್ಲಿ ನೋಡಿ ಮಾಡಿದ್ರೆ ಹೇಗೆ, ಅಥವಾ ಯೂಟ್ಯೂಬಲ್ಲಿ ಮಾಡ್ತಾ ಇರೋರೆಲ್ಲ ಲಾಭ 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 ಅಂತ ತೋರಿಸ್ತಾ ಇರೋದನ್ನೇ ನಂಬಬೇಕಾ, ಅಥವಾ ಮಾಡಿದವರೆಲ್ಲ ಲಾಸ್ ಆಗಿರೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ನಾನೊಂದು ಮಾತನ್ನು ಹೇಳ್ತೇನೆ. ಫಾರ್ಮಿಂಗು ಯಾವತ್ತಿಗೂ ಲಾಭದಾಯಕನೇ. ಅಂದರೆ ಈ ಅಗ್ರಿಕಲ್ಚರ್ ಈ ಮೆಥಡ್ಸಲ್ಲಿ ಏನಿದೆ ಇದರಲ್ಲೆಲ್ಲ ಲಾಭದಾಯಕನೇ. ಅಂದರೆ ಏನು ಅಂದರೆ ಮೇಜರಾಗಿ ನೀವು ಶೀಪ್ ಫಾರ್ಮಿಂಗ್ ಮಾಡಬೇಕಾದ್ರೆ ಅನಿಮಲ್ಸ್ಗೆ ಹೌಸಿಂಗು ತುಂಬ ಇಂಪಾರ್ಟೆಂಟು. ಹೌಸಿಂಗು ಅಂತಂದರೆ ವಸತಿ, ಅವುಗಳನ್ನ ಇಡೋವಂಥ ಒಂದು ಜಾಗ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟು ಇದರಲ್ಲಿ. ಆಮೇಲೆ ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಬೇಕು ಅಂತಂದರೆ ನೀವು ಸಿಂಪಲ್ಲಾಗಿ ಒಂದು ಹೌಸಿಂಗ್ನ ಮಾಡ್ಕೋಬೇಕು. ಅಂದರೆ ಅದಕ್ಕೆ ಮಳೆಗೆ ನೆನೆದೀರಾ, ಗಾಳಿಗೆ ಒಳಪಡೆದೀರಾ, ಅದನ್ನು ಒಳಗಡೆ ಅವು ಪ್ರಾಣಿಗಳಿರೋವಾಗ ಅವಕ್ಕೆ ಬಿಸಿಲು ಬರಬೇಕು. ಈಗ ಇಲ್ಲಿ ನೋಡಿ, ನೀವು ಬಿಸಿಲಲ್ಲೂ ಇದ್ದಾವೆ ಅವು, ಅದಕ್ಕೆ ನೆರಳು ಬೇಕು, ಬಿಸಿಲು ಬೇಕು, ಒಳ್ಳೆಯ ಗಾಳಿ ಬೇಕು. ಈ ಥರದ್ದು ಒಂದು ಶೆಡ್ಡನ್ನು ನಿರ್ಮಾಣ ಮಾಡ್ಕೋಬೇಕು. ಅಂದರೆ ನಿಮಗೆ ಒಂದು 50 ಕುರಿ ಸಾಕಬೇಕು ಅಂತಂದರೆ ಒಂದು 20 ಅಡಿಗೆ ಒಂದು 14ರಿಂದ 15 ಅಡಿ ಅಗಲ ಜಾಗದಲ್ಲಿ ನೀವೊಂದು ಸಿಸ್ಟಮ್ನ ರೆಡಿ ಮಾಡಿಕೊಂಡು ಸುತ್ತು ಅದಕ್ಕೆ ಬೇಲಿ ಹಾಕಿಸ್ಕೊಂಡು, ಅಥವಾ ಅದು ಏನು ನಾವೇನು ಹೇಳ್ತೀವಿ ಫೆನ್ಸ್ ಟೈಪು ಮಾಡಿಕೊಂಡು, ಅವಕ್ಕೆ ಕೂತ್ಕೊಳ್ಳೋಕ್ಕೆ ಒಂದು ಜಾಗ ಮಾಡಿ, ಅದಕ್ಕೆ ತಿನ್ನೋದಕ್ಕೆ ಒಂದು ಅನುಕೂಲ ಮಾಡಿ, ನೀರಿಗೆ ಒಂದು ಅನುಕೂಲ ಮಾಡಿ ಕೊಟ್ಟಾಗ ಅವು ಲಾಭದಾಯಕವಾಗಿ ಬೆಳೀತವೆ ಅನ್ನೋದು ಸತ್ಯ. ಅದಕ್ಕಿಂತ ಮೊದಲು ಫಾರ್ಮಿಂಗಲ್ಲಿ ನಮಗೆ ಫಾರ್ಮಿಂಗ್ ಮಾಡೋಕ್ಕೆ ಮುಂಚೆನೇ ನಮಗೆ ಮಾರ್ಕೆಟ್ ಬಗ್ಗೆ ಅರಿವಿರಬೇಕು. ಅಂದರೆ ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು, ಯಾವ ಮಾರ್ಕೆಟಲ್ಲಿ ನಮಗೆ ಯಾವ ಪ್ರಾಣಿ, ಅಂದರೆ ನಮ್ಮ ಕುರಿನ ನಾವು ಮಾರ್ಕೋಬೇಕು. ಅಂದರೆ ಸುತ್ತಮುತ್ತ ಇರುವಂಥ ಒಂದು ವಾತಾವರಣದಲ್ಲಿ ಇರುವಂಥ ಮರಿಗಳನ್ನೇ ಆಯ್ಕೆ ಮಾಡಿಕೊಂಡು ಬೆಳೆಸೋದು ಉತ್ತಮ. ಯಾಕಂದರೆ ಅದು ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗಿರ್ತವೆ, ಮತ್ತು ಅವು ಆಹಾರ ಸಿಗುವಂಥ ಆಹಾರ ಪದ್ಧತಿಗಳಿಗೆ ಅವು ಒಳಗೊಂಡಿರ್ಕೊಂಡು ಅದು ಕಲ್ತ್ಕೊಂಡಿರ್ತವೆ. ಅಂದರೆ ಅಲ್ಲಿರಬೇಕು, ಅದು ಅದೇ ಥರ ಮೇವುಗಳು ಅವಕ್ಕೆ ಅನುಕೂಲವಾಗಿರುತ್ತೆ. ಅಂಥದ್ದನ್ನು ಆಯ್ಕೆ ಮಾಡ್ಕೊಂಡು ಮಾಡಬೇಕು. ಆ ತಳಿಗಳು ಇಂಪಾರ್ಟೆಂಟು. ಆಮೇಲೆ ನಾವು ಹಾಕೋ ಮೇವು ಅವುಗಳಿಗೆ ಪೂರ್ತಿ ರೀತಿಯಲ್ಲಿ ಜೀರ್ಣ ಆಗುವಂಥ ಒಂದು ಮೇವನ್ನೇ ಹಾಕಬೇಕು. ನಾವು ಅಂದರೆ ಎಲ್ಲ ಮಿಕ್ಸ್ಡ್ ರೇಷನ್ ಅಂತ ಏನಂತೀವಿ, ನಾವು ಏನು ಹಾಕ್ತೀವಿ ಮಿಶ್ರಣ ಇರಬೇಕು. ಅಂದರೆ ಅದರಲ್ಲೆಲ್ಲ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ಆಮೇಲೆ ಈ ಮಿನರಲ್ ಮಿಕ್ಸ್ಚರು, ಇವೆಲ್ಲ ಮಿಕ್ಸ್ ಆಗಿರೋವಂಥ ಒಂದು ಆಹಾರನ ಕೊಟ್ಟಾಗ ಕುರಿಗಳು ಚೆನ್ನಾಗಿ ಅಭಿವೃದ್ಧಿಯಾಗಿ ಬರ್ತವೆ ಅಂತ ನನ್ನ ಅನುಭವ. ಆಮೇಲೆ ಕುರಿಗಳನ್ನು ಆಯ್ಕೆ ಮಾಡಿ ತರೋವಂಥದ್ದು, ಅದು ತಂದ ಮೇಲೆ ಅವುಗಳಿಗೆ ಹೇಗೆ ನೋಡ್ಕೋಬೇಕು ಅಂದರೆ ಇರೋವಂಥ ಜಾಗನ ಸ್ವಚ್ಛತೆಯಾಗಿ ಇಟ್ಕೋಬೇಕು. ಆ ಪ್ರಾಣಿಗಳಿಗೆ ಬ್ಯಾಕ್ಟೀರಿಯಾಸು ಮತ್ತೊಂದು ಇನ್ಫೆಕ್ಷನ್ ಆಗಬಾರ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ನೆಮ್ಮದಿಯಾಗಿ ತಿಂದು ಎಷ್ಟು ನೆಮ್ಮದಿಯಾಗಿ ಮಲಗಿದಾವೆ ಅನ್ನೋದು ಇಲ್ಲಿ ನಿಮಗೆ ಕಾಣ್ತದೆ. ಅಂದರೆ ಇನ್ನೊಂದೇನೆಂದರೆ ಅವಕ್ಕೆ ಆಹಾರ 24 ಗಂಟೆ ಲಭ್ಯ ಇರಬೇಕು, ಅದರ ಮುಂದೆ ಇರಬೇಕು. ಆಮೇಲೆ ನೀರು, ಆಹಾರ 24 ಗಂಟೆನೂ ಅದ್ರ ಮುಂದೆ ಇರಬೇಕು. ಅಂದರೆ ನಾವು ಬೆಳಗ್ಗೆ ಹಾಕಿದ್ವಿ, ಮಧ್ಯಾಹ್ನ ಹಾಕ್ತೀವಿ, ಸಾಯಂಕಾಲ ಹಾಕ್ತೀವಿ, ಇಲ್ಲ ಬೆಳಗ್ಗೆ ಹಾಕ್ಬಿಟ್ಟಿದ್ದೀವಿ, ಸಾಕ್ಬಿಡು ತಿಂತವೆ, ನೆಮ್ಮದಿಯಾಗಿರ್ತವೆ ಅನ್ನೋ ಮಾತು ಸರಿಯಲ್ಲ. ಈ ರೀತಿ ಒಂದು ಜಾಗೃತೆ ವಹಿಸಿ ಕುರಿಗಳನ್ನು ಸಾಕೋದ್ರಿಂದ ಲಾಭದಾಯಕ ಅಂತ ಹೇಳ್ತೇನೆ. ಸರ್, ಒಬ್ಬ 50 ಕುರಿ ಸಾಕಾಣಿಕೆ ಮಾಡೋನು ಶೆಡ್ ಹೆಂಗೆ ನಿರ್ಮಾಣ ಮಾಡಬೇಕು? ಏನೆಲ್ಲ ಇರಬೇಕು ಆ ಶೆಡ್ಡಲ್ಲಿ? ನಿಮಗೆ ಸುತ್ತು 4 ಕಡೆಯಿಂದನೂ ಗಾಳಿ ಬರೋ ಥರ ಇರಬೇಕು. ಆಮೇಲೆ ಕೆಳಗಡೆ ಗಾಳಿ ಬರಬಾರ್ದು. ಕೆಳಗಡೆ ಅದು ಅಂದರೆ ನಾವೀಗ ಇದು ಸ್ಲಾಟೆಡ್ ಫ್ಲೋರ್ ಅಂತ ಏನು ಹೇಳ್ತೀವಿ,
ಒಂದೇ ನೋಡಿ ಇವಾಗ ಈ ಒಂದು ಅಂದ್ರೆ ಕುರಿ ಇಕ್ಕೆ ಇಡೋದನ್ನ ಕೆಳಗಡೆ ಹಾಕ್ಬೇಕು ಅನ್ನೋ, ಕೆಳಗಡೆ ಬೀಳುತ್ತೆ ಕುರಿ ಗಲೀಜಾಗಬಾರ್ದು ಅಂದಾಗ ಒಂದು 2 ಅಡಿ 4 ಅಡಿ ಹೈಟ್ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಮಾಡಿ ಆ ಇಕ್ಕೆ ಎಲ್ಲ ಕೆಳಗಡೆ ಬರೋ ತರ ಮಾಡಬೇಕು. ಕೆಳಗಡೆ ಗಾಳಿ ಬರಬಾರ್ದು, ಮೇಲ್ಗಡೆ ಕುರಿ ಇರೋ ಕಡೆ ಒಳ್ಳೆ ಗಾಳಿ ವಾತಾವರಣ ಇರಬೇಕು. ಅದಕ್ಕೆ ಆದಷ್ಟು ಬಿಸಿಲು 2 ಕಡೆನೂ ಬೆಳಗ್ಗೆ ಈ ಕಡೆಯಿಂದ ಬಿಸಿಲು ಬರಬೇಕು, ಸಾಯಂಕಾಲ ಇನ್ನೊಂದು ಕಡೆಯಿಂದ ಬಿಸಿಲು ಬರಬೇಕು. ಅವಕ್ಕೆ ಬಿಸಿಲು ಬೇಕಾದಾಗ ಬಿಸಿಲಲ್ಲಿ ಇರುತ್ತೆ, ನೆರಳು ಬೇಕಾದಾಗ ನೆರಳಿಗೆ ಬರುತ್ತೆ. ಮೇವು 24 ಗಂಟೆ ಅವಕ್ಕೆ ಅವೈಲಬಿಲಿಟಿ ಕೊಡಬೇಕು. ಆಮೇಲೆ ನೀರು ಮೇವು 24 ಗಂಟೆ ಅವಕ್ಕೆ ಆಕ್ಸೆಸಬಲ್ ಇರಬೇಕು, ಅಂದ್ರೆ ಸಿಗೋ ತರ ಇರಬೇಕು. ಈ ಮೇವು ಯಾವ ರೀತಿ? ಇದು ಒಂದು TMR ಅಂತ ಏನ್ ಕರಿತೀವಿ, ಸೈಲೇಜು ಮತ್ತೆ ಎಲ್ಲ ಮಿನರಲ್ ಮಿಕ್ಸ್ಚರ್ಸ್ ಎಲ್ಲ ಕ್ವಾಲಿಟಿನ ಮಿಕ್ಸ್ ಮಾಡಿ ಇದು TMR ಅಂತ ಹೇಳ್ಬಿಟ್ಟು ಬಳಸ್ತೀವಿ. ಎಷ್ಟು ಟೈಮ್ ಕೊಡಬೇಕು, ಹೇಗೆ ಸರ್? ಅದು ಹೇಳಿದ್ನಲ್ಲ, 24 ಗಂಟೆ ಅದ್ರ ಮುಂದೆ ಇರಬೇಕು. ಅದು ಎಷ್ಟು ತಿಂತಾವೋ ಅಷ್ಟು ಮೇವು ಕೊಟ್ಟಾಗ ಮಾತ್ರ ಅಭಿವೃದ್ಧಿ ಆಗ್ತದೆ. ನೀರು ಹೌದು ಹಾಗೆ ಇರಬೇಕು. ಇರಬೇಕು. ನೀವು ಹೇಗೆ ಸೆಟಪ್ ಮಾಡ್ಕೊಂಡಿದ್ದೀರಿ ಸರ್ ಇದನ್ನ? ಈಗ ನೀವು ನೋಡ್ತಾ ಇದ್ದೀರಲ್ಲ, ಈಗ ನಾವೇನ್ ಮಾಡಿದೀವಿ ಇಲ್ಲಿ ನಮ್ಮ ಈ ಶೆಡ್ ಒಂದು 14 ಅಡಿಗೆ 25 ಅಡಿ ಅಗಲ ಇದೆ. ಈ ಕಡೆಗೆ ನಾವು ಎಲ್ಲ ಒಂದ್ ಸೈಡ್ ಅಲ್ಲೆಲ್ಲ ಫುಲ್ ಮೆಶ್ ಮಾಡಿದೀವಿ, 2 ಸೈಡು ಮೆಶ್ ಮಾಡಿದೀವಿ. ಅದು ಆಮೇಲೆ ಎಲ್ಲ ಕಂಪ್ಲೀಟ್ ಮೇಲ್ಗಡೆ ಎಲ್ಲ ನಾವು ಬಂದ್ ಮಾಡಿದೀವಿ. ಒಳಗಡೆ ನಾವು ಟೆಂಪ್ರೇಚರ್ಗೆ ಲೈಟ್ಸ್ ಅನ್ನ ಅಳವಡಿಸಿದೀವಿ. ಈ ಚಳಿಗಾಲದಲ್ಲಿ ತುಂಬಾ ಚಳಿ ಇರೋದ್ರಿಂದ ಸಣ್ಣ ಮರಿಗಳಿಗೆ ಕಷ್ಟ ಆಗ್ತದೆ ಅಂತ ಹೇಳಿ ಮತ್ತೆ ನಾವು ಹ್ಯಾಲೋಜನ್ ಬಲ್ಬ್ಸ್ ಅನ್ನ ಯೂಸ್ ಮಾಡಿದೀವಿ ಇಲ್ಲಿ. ಅದು ಬಲ್ಪಿಂದ ಇದಾಗುತ್ತೆ, ಹೀಟ್ ಏರ್ ಬರುತ್ತೆ. ಸ್ವಲ್ಪ ನೀರು ಬಿಸಿ ಇದಾಗುತ್ತಲ್ಲ, ನೀರು ಬಿಸಿ ಆದಂಗೆ ಗಾಡಿನೂ ಬಿಸಿ ಆಗುತ್ತೆ. ಎಲ್ಲ ಕಂಪ್ಲೀಟ್ ಸುತ್ತು ಇದು ಸೈಡ್ ಕರ್ಟನ್ಸ್ ಇದೆ, ಅದನ್ನೆಲ್ಲ ಇಳಿಸಿದಾಗ ಏನಾಗ್ತದೆ, ಅವು ಒಳಗಡೆ ವಾತಾವರಣ ಬೆಚ್ಚಗಿರುತ್ತೆ, ಚಳಿಗಾಲದಲ್ಲಿ ಕಷ್ಟ ಆಗಲ್ಲ. ಈ ಶೆಡ್ ನಿರ್ಮಾಣಕ್ಕೆ ಎಷ್ಟು ಬೇಕಾಯ್ತು ಸರ್? ನಮಗೆ ಒಂದು 2.5 3 ಲಕ್ಷ ರೂಪಾಯಿ ಖರ್ಚಾಗಿದೆ. ಇಷ್ಟೇ? ಈ ತೀರಾ ಆಡಂಬರ ಮಾಡೋದು ಬೇಕಾಗಿಲ್ಲ, ಇಷ್ಟಂತೂ ಬೇಕು ಅಂತ? ಹೌದೌದು, ಮಿನಿಮಮ್ ಫೆಸಿಲಿಟೀಸ್ ಅಂತ ಅದೇ ಬೇಕೇ ಬೇಕು. ಎಷ್ಟೊಂದು ಸರ್? 2.5 ಲಕ್ಷ. 2.5 ಲಕ್ಷವರೆಗೂ ಬಂದು. ಮತ್ತೆ ಬೇರೆ ಏನ್ ಖರ್ಚು ಇರುತ್ತೆ ಸರ್ ಯೂಶಲಿ? ಬೇರೆ ಏನ್ ಖರ್ಚಿಲ್ಲ, ಮೇವಿನ ಖರ್ಚಿರುತ್ತೆ. ಮೇವು ಆಗ್ಲೇ ಹೇಳಿದಲ್ಲ? ಹೌದು, TMR ಅಂತ ಏನ್ ಹೇಳಿದ್ವಿ ಅದು TMR ನಾವೇ ರೆಡಿ ಮಾಡ್ಕೋಬೇಕು. ಸೈಲೇಜು ಅವೆಲ್ಲ ನಾವು ತಂದು ಹಾಕಿ ಮಿಕ್ಸ್ ಮಾಡಿ ಹಾಕೋಬೇಕು. ನೀರಿಗೇನು ಹೊಸ ಫೆಸಿಲಿಟೀಸ್ ತರ? ಅಲ್ಲ, ನೀರಂದ್ರೆ ಇದು ಆಟೋ ಡ್ರಿಂಕರ್ಸ್ ಅಂತಿದೆ, ಇದನ್ನ ನಾವು ಪ್ರೆಸ್ ಮಾಡಿದಾಗ ನೀರು ಇಲ್ಲಿ ಬರುತ್ತೆ. ಬಟ್ ಈಗ ನಾವು ಇದನ್ನ ಬಂದ್ ಮಾಡಿ ಇಟ್ಟಿದ್ದೀವಿ, ಯಾಕಂದ್ರೆ ಅದಕ್ಕೆ ಬಿಸಿನೀರು ಕೊಡ್ತಾ ಇದೀವಿ. ಚಳಿಗಾಲದಲ್ಲಿ ಆದಷ್ಟು ಬಿಸಿನೀರು ಕೊಡೋದು ಉತ್ತಮ. ಹೌದೌದು, ಬಿಸಿನೀರೇ ಕೊಡ್ಬೇಕು. ಇದನ್ನ ನಾವು ನೀರನ್ನ ಅಲ್ಲಿ ಹೊರಗಡೆ ಬಿಸಿ ಮಾಡಿ ತಂದು ಟಬ್ಗೆ ಹಾಕಿದೀವಿ. ಈಗ ಚಳಿಗಾಲದಲ್ಲಿ ನಾವು ಬಿಸಿನೀರೇ ಕೊಡ್ತೀವಿ. ಈ ಕುರಿ ಸಾಕಾಣಿಕೆ ಲಾಭ ಇದೆಯಾ ಅನ್ಸುತ್ತೆ ಸರ್? ಯಾಕೆಂದ್ರೆ ನಮ್ಮ ಮಾರ್ಕೆಟ್ ತುಂಬಾ ಇಂಪಾರ್ಟೆಂಟ್ ಅಂತ ಆಗ್ಲೇ ನೀವು ಹೇಳ್ತಾ ಇದ್ರಿ. ಈಗ ನಮ್ಮ ಯಾರೇ ಒಬ್ಬ ರೈತ ಒಬ್ಬ ಲಾಭದಾಯಕ ಆಗಿರ್ಬೇಕು ಅನ್ನೋದಕ್ಕೋಸ್ಕರನೇ ಈ ಹುದ್ದೆಗೆ ಬರ್ತಾನೆ, ಇದನ್ನ ಸಾಕಾಣಿಕೆ ಮಾಡ್ತಾನೆ. ಈಗ ನಿಮ್ಮ ಈ ಶೆಡ್ ಅಲ್ಲೇ ಒಂದು ಪ್ರಾಮಾಣಿಕ ನೋಡೋದಾದ್ರೆ, ಪ್ರಮಾಣ ಇಷ್ಟು ಕುರಿಗೆ ಇಷ್ಟು ಶೆಡ್ಗೆ ನಿರ್ಮಾಣ ಮಾಡಿ ಅವನು ಲಾಭದಾಯಕ ಮಾಡ್ಕೋಬಹುದಾ? ಖಂಡಿತ ಮಾಡ್ಕೋಬಹುದು. ಎಷ್ಟು ಲಾಭ ಪಡ್ಕೊಂಡಿದ್ದೀರಾ ತಾವು, ಪಡ್ಕೋಬಹುದು ರೈತರು? ಅಲ್ಲ, ಲಾಭ ಅಂದ್ರೆ ನಾವು ಮರಿ ಆಯ್ಕೆ ಮಾಡಿ ಕರೆಕ್ಟ್ ಆಗಿ ಅದನ್ನ ಬೆಳವಣಿಗೆ ಮಾಡಿದಾಗ ಒಂದು ಒಳ್ಳೆ ನೌಕರಿಗಿಂತ ಒಳ್ಳೆ ಆದಾಯ ಇದೆ ಅಂತ ಹೇಳ್ಬೋದು. ಇದು ಯಾವ ತಳಿ ಸರ್? ತಳಿ ಆಯ್ಕೆ ಹೆಂಗೆ ಇದು ಮಾಡ್ಕೋಬೇಕು? ಅಲ್ಲ, ಅದು ಆ ವಾತಾವರಣಕ್ಕೆ ಅನುಗುಣವಾಗಿರುವಂತ ತಳಿನೇ ಆಯ್ಕೆ ಮಾಡ್ಕೋಬೇಕು. ಇದೆಲ್ಲ ಉತ್ತರ ಕರ್ನಾಟಕದ ಎಳಗ ಅಂತ ಒಂದು ತಳಿ ಇದು. ಹೌದೌದು, ಎಳಗ. ಇದಕ್ಕೆ ಈ ಕಡೆ ಬೆಂಗಳೂರು ಸುತ್ತಮುತ್ತ ಸ್ವಲ್ಪ ಒಳ್ಳೆ ಮಾರ್ಕೆಟ್ ಇರೋದ್ರಿಂದ ನಾವು ಈ ತಳಿನ ಆಯ್ಕೆ ಮಾಡ್ಕೊಂಡಿದೀವಿ. ಇದು ಎಲ್ಲಿಂದ ತಂದಿದ್ದು? ಇದು ಬಾಗಲಕೋಟೆ ಜಿಲ್ಲೆ ನಮ್ಮ ಅಮೀನ್ಗಡ ಮತ್ತೆ ಕೆರೂರು ಭಾಗದಿಂದ ತಂದಿದ್ದು. ಎಷ್ಟು ತಂದಿದ್ರಿ ಸರ್ ಇದು? ಇದು ಒಂದು 68 ಏನೋ ಇದೆ. ಈ ಶೆಡ್ ಅಲ್ಲಿ 68 ಮರಿ ಇದೆ. ಈ ಶೆಡ್ ಎಷ್ಟು ಟೋಟಲ್ ಎಷ್ಟು ಹಿಡಿಸುತ್ತೆ ಕುರಿಗಳು? ಇದು ಅಷ್ಟೇ, ಒಂದು 68 70 ಮರಿವರೆಗೂ ಹಿಡಿಸುತ್ತೆ. ಎಳಗ ಬಗ್ಗೆ ಹೇಳ್ತಾ ಇದ್ದೀರಿ ಸರ್? ಹೌದು. ಈಗ ಎಳಗ ಹೇಗೆ ಅಂತಂದ್ರೆ, ಅದು ಒಂದು ಬಿಸಿಲು ವಾತಾವರಣದಲ್ಲಿ ಇದು ಬರುವಂತ ಕುರಿ. ಇದ್ರದ್ದು FCR ಅಂತ ನಾವೇನು ಹೇಳ್ತೀವಿ, ಫುಡ್ ಕನ್ವರ್ಷನ್ ರೇಷಿಯೋ ಬಂದು ಚೆನ್ನಾಗಿದೆ. ಅಂದ್ರೆ ನಾವು 8 kg ಆಹಾರನ ಕೊಟ್ರೆ 1 kg ಮಾಂಸನ ಮಾಡೋ ಅಂತ ಒಂದು ತಳಿ ಇದು. ಸೊ ಬೇರೆ ಕೆಂಗೂರಿ ಅವೆಲ್ಲ 10 kg ತಿಂದ್ರೆ 1 kg ಮಾಡೋ ಅಂತದ್ದು. ಈಗ ನಮ್ಮ ನಾಟಿ ಕುರಿ 15 kg ತಿಂದ್ರೆ 1 kg ಮಾಡೋ ಅಂತದ್ದು. ಈ ತರ ಎಲ್ಲ ಇದೆ. ಆ ಅನಿಮಲ್ಗೆ ತಕ್ಕಂತೆ ನಾವು ಇದು ಒಳ್ಳೆ ಫುಡ್ ಕನ್ವರ್ಷನ್ ರೇಷಿಯೋ ಇರುವಂತ ತಳಿನ ಆಯ್ಕೆ ಮಾಡ್ಕೊಂಡ್ರೆ ನಮಗೆ ಲಾಭದಾಯಕ ಇರುತ್ತೆ ಅಂತ ಹೇಳ್ತೀನಿ. ಇದನ್ನ ಬಹಳ ಜನ ಪ್ರಿಫರ್ ಮಾಡ್ತಾರೆ. ಹೌದೌದು. ಈ ಕಡೆ ಈಗ ಇದೇನಂತಂದ್ರೆ, ಇದು ಒಂದು ನೋಡ್ಲಿಕ್ಕೆ ಒಂದು ಅಂದ ಇದೆ, ಒಂದು ಉದ್ದ ಇದೆ, ಆಮೇಲೆ ಒಳ್ಳೆ ಮಾಂಸ ಕಟ್ಟುತ್ತೆ. ಹಾಗಾಗಿ ಬಕ್ರೀದ್ಗೆ ಮತ್ತೆ ಈ ಬುಚರ್ಸ್ಗೆ ಅಂದ್ರೆ ಈ ಕಸಾಯಿಖಾನೆ ಅವರಿಗೆ ಇದು ಒಂಥರ ಪ್ರಿಯವಾದ ತಳಿ. ಇದು ಬೆಂಗಳೂರು ಬಿಟ್ಟು ಬೇರೆ ಕಡೆನೂ ಯೂಸ್ ಮಾಡ್ತಾರೆ ಸರ್? ಹೌದು, ಆಲ್ಮೋಸ್ಟ್ ನನಗೆ ತಿಳಿದ ಹಾಗೆ ಇದು ಕರ್ನಾಟಕ, ಆಂಧ್ರ, ತಮಿಳ್ನಾಡು
ಈ 3 ಸ್ಟೇಟಲ್ಲೂ ಈ ಮರಿಗಳಿಗೆ ಒಂದು ಡಿಮ್ಯಾಂಡ್ ಇದೆ. ಫಸ್ಟ್ ರೈತ ಅಲ್ಲಿಯ ಅಂದ್ರೆ ಆ ಜಿಲ್ಲೆಗೆ ಅನುಗುಣವಾಗಿ, ಅಲ್ಲಿಯ ಟೆಂಪರೇಚರ್ ಅನುಗುಣವಾಗಿ, ಅಲ್ಲಿ ಮಾರ್ಕೆಟ್ ಅನುಗುಣವಾಗಿ ಆಯ್ಕೆ ಮಾಡ್ಕೋಬೇಕು. ಈಗ ನೀವು ಇದನ್ನ ತಗೊಂಡು, ಈಗ ಕೆಂಗೂರಿ ಇದೆ, ನೀವು ಕೆಂಗೂರಿನ ಕೋಲಾರ ಜಿಲ್ಲೆ ಭಾಗದಲ್ಲಿ ತಗೊಂಡೋಗಿ ನೀವು ಅಂದ್ರೆ ಡೆವಲಪ್ ಮಾಡಿ ಅಲ್ಲಿ ಮಾರ್ಬೇಕಾದ್ರೆ ಕಷ್ಟ, ಪರ್ಚೇಸರ್ ಇರಲ್ಲ. ಅದೇ ನೀವೀಗ ನೆಲ್ಲೂರು ಇರಲ್ಲ, ನೆಲ್ಲೂರು ಜುಡುಪಿ ಅಂತ ಏನು ಆಂಧ್ರ ತಳಿ ಇದೆ, ಅದನ್ನ ತಗೊಂಡ್ಬಂದು ನೀವು ಕರ್ನಾಟಕ ಅಥವಾ ನಾವು ಬಾಗಲಕೋಟೆ ಅಥವಾ ನಾವು ಆ ಕಡೆ ತಗೊಂಡೋಗಿ ಮಾಡ್ತೀವಿ ಅಂತಂದ್ರೆ ಅದು ಅಲ್ಲಿ ಮಾರ್ಕೆಟ್ ಇಲ್ಲ. ಸೊ ಆ ಏರಿಯಾಗೆ ಯಾವ್ಯಾವ ತಳಿ ಅನುಗುಣವಾಗಿರುತ್ತೆ ಅಂತ ತಳಿನ ಆಯ್ಕೆ ಮಾಡಿ ಬೆಳೆಸೋದು ಉತ್ತಮ. ಈಗ ಸ್ಟಾರ್ಟಿಂಗ್ ಮಾಡೋರು ಜಾಸ್ತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ನಿಮ್ಮ ಅನುಭವ ಇಷ್ಟು ವರ್ಷದ ಇದರಲ್ಲಿ? ಅಲ್ಲ, ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತಂದ್ರೆ ನಿಮಗೆ ಅನುಕೂಲ ಇದ್ರೆ ನೀವು ಅವುಗಳಿಗೆ ಸವಲತ್ತು ಕೊಡೋದ್ರಿಂದ ತಪ್ಪೇನಿಲ್ಲ, ಒಳ್ಳೆ ಡೆವಲಪ್ಮೆಂಟ್ ಇರ್ತದೆ. ನಿಮ್ಮ ಹತ್ರ ಅನುಕೂಲ ಇಲ್ಲ, ನಾವು ಇರೋ ದುಡ್ಡಲ್ಲೇ ಮಾಡ್ತೀವಿ ಅಂದ್ರೆ ಎಷ್ಟು ಸಾಧ್ಯ ಇದೆಯೋ ಅವಕ್ಕೆ ಒಂದು ಒಳ್ಳೆ ವಾತಾವರಣನ ಸೃಷ್ಟಿ ಮಾಡಿ ಇಟ್ಕೊಂಡ್ರೆ ಒಳ್ಳೇದು. ಮಿನಿಮಮ್ ರಿಕ್ವೈರ್ಮೆಂಟ್ ಅಂತೂ ಅವಕ್ಕೆ ಮಳೆಗೆ ನೆನಿಬಾರ್ದು, ಬಿಸಿಲಿಗೆ ಜಾಸ್ತಿ ಹೊತ್ತು ಇರಬಾರ್ದು ಅಥವಾ ಆತರ ಏನಿಲ್ಲ. ಅಂದ್ರೆ ಮಳೆಗೆ ನೆನೆಯೋದು, ಚಳಿಗೆ ತಡೆಯೋದು ಇಂಪಾರ್ಟೆಂಟು. ಬಿಸಿಲು ನಮಗೆ ಬೆಳಗ್ಗೆ ಸಾಯಂಕಾಲ ಕುರಿ ಮೇಲೆ ಬಂದ್ರೆ ಒಳ್ಳೇದೆ. ಒಟ್ಟಾರೆ ಸಣ್ಣ ಹಿಡುವಳಿದಾರರಿಗೆ ಏನ್ ಹೇಳ್ತೀರಾ ಸರ್ ನಿಮ್ಮ ಅನುಭವದ ಮೇಲೆ? ಅಲ್ಲ, ಈಗ ಶೆಡ್ ಪದ್ಧತಿನಲ್ಲಿ ನೀವು ಮೇಯಿಸೋದಾದ್ರೆ ಮಿನಿಮಮ್ ರಿಕ್ವೈರ್ಮೆಂಟ್ ಅಂತೂ ಶೆಡ್ಡಿಗೆ ಬೇಕು. ಇಲ್ಲ ಅಂತಂದ್ರೆ ಬೈಲಲ್ಲಿ ಮೇಯಿಸ್ತೀವಿ ಅಂತಂದ್ರೆ ಅದು ತುಂಬಾನೇ ಅನುಕೂಲವಾಗಿರುತ್ತೆ. ರಾತ್ರಿ ಹೊತ್ತು ಮಾತ್ರ ಶೆಲ್ಟರ್ ಕೊಟ್ರೆ ಸಾಕು, ಹಗಲೊತ್ತು ಬೈಲಲ್ಲಿ ಮೇಯಿಸ್ಕೋಬಹುದು. ಒಟ್ಟಾರೆ ಲಾಭದಾಯಕವಾಗಿದೆ. ಹೌದು 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 ಹೌದು. ಇದರಲ್ಲಿ ಡಿಮೆರಿಟ್ಸ್ ಏನಾಗುತ್ತೆ ಸರ್? ಡಿಮೆರಿಟ್ ಏನು ಅಂದ್ರೆ ಡಿಮೆರಿಟ್ಸ್ ಇದ್ದೇ ಇರುತ್ತೆ. ಹೌದೌದು, ಡಿಮೆರಿಟ್ ನೀವು ಮೆರಿಟ್ಸ್ ಹೇಳಿದ್ರಿ, ಡಿಮೆರಿಟ್ಸ್ ನಿಮ್ಮ ಅನುಭವದಲ್ಲಿ? ಅಲ್ಲ, ಡಿಮೆರಿಟ್ಸ್ ಅಂತಂದ್ರೆ ನಾವು ಕರೆಕ್ಟ್ ಆದ ಸಮಯಕ್ಕೆ ಅವುಗಳನ್ನ ನಿರ್ವಹಣೆ ಮಾಡದೇ ಇರೋದು, ಅಂದ್ರೆ ಸರಿಯಾದ ಟೈಮಿಗೆ ಊಟ ಹಾಕದೇ ಇರೋದು. ಅಂದ್ರೆ ಬೆಳಗ್ಗೆ ಹಾಕೋಣ ಬಿಡು ಅನ್ನೋದು, 10 ಗಂಟೆಗೆ ಹಾಕೋದು, ಸಾಯಂಕಾಲ ನೋಡೋಣ, ಸಾಯಂಕಾಲ ಅವೇನು ಇರ್ತಾವ ಬಿಡು ಅನ್ನೋದು, ಅದು ಬಿಡಬೇಕು. ಅವು ನಮ್ಮ ಹಾಗೇನೆ 3 ಹೊತ್ತು ಊಟ ಮಾಡಬೇಕು. ಈಗ ಮಧ್ಯಾಹ್ನ ಹಾಕಿದ್ರೆ, ಬೆಳಗ್ಗೆ ಟಿಫನ್ ಮಾಡದೆ ಮಧ್ಯಾಹ್ನ ಊಟ ಹಾಕಿದ್ರೆ ಬೆಳಗ್ಗೆದು ಮಧ್ಯಾಹ್ನದ್ದು ತಿನ್ನಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಬೆಳಗ್ಗೆನೆ ತಿನ್ಬೇಕು, ಮಧ್ಯಾಹ್ನಕ್ಕೆ ತಿನ್ಬೇಕು, ಸಾಯಂಕಾಲಕ್ಕೆ ತಿನ್ಬೇಕು. ಆ ಥರನೇ ಇವುಗಳಿಗೂ 3 ಹೊತ್ತು ಊಟ ಯಾವಾಗಲೂ ಅವೈಲೇಬಲ್ ಇರೋ ಥರ ನೋಡ್ಕೋಬೇಕು. ಆಮೇಲೆ ಕಾಯಿಲೆ ಅಥವಾ ಏನಾರ ಆ ಥರದ್ದು ಏನಾರ ನಮಗೆ ಸಿಂಪ್ಟಮ್ಸ್ ಕಾಣಿಸಿದ ತಕ್ಷಣ ಅವುಗಳನ್ನ ಇಮಿಡಿಯೇಟ್ ಆಗಿ ಸ್ಪಂದಿಸಬೇಕು. ಡಾಕ್ಟ್ರು ಹೆಲ್ಪ್ ತಗೋಬೇಕು. ತಗೊಂಡು ಅವುಗಳನ್ನೆಲ್ಲ ಮೇಂಟೈನ್ ಮಾಡಿದ್ರೆ ಅದು ಏನು ನಷ್ಟ ಆಗಲ್ಲ ಅಂತ ನಾನು ಹೇಳ್ತೀನಿ. ಯೂಶಲಿ ರೋಗಗಳು ಬಂದ್ರೆ ಬಹಳಷ್ಟು ಇದಾಗುತ್ತೆ. ಅದು ಬಂದಾಗ ಯಾವ ರೀತಿ ಸರ್? ರೋಗ ಬರೋದು ಯಾವಾಗ ಅಂದ್ರೆ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲದೆ ಇದ್ದಾಗ ಮಾತ್ರನೇ ರೋಗ ಬರುತ್ತೆ. ಈಗ ನೀವು ಕೂಡ ಅಷ್ಟೇನೆ, ಬೆಳಗಿಂದ ಸಾಯಂಕಾಲ ತನಕ ಮನೆ ಊಟ ಮಾಡ್ಕೊಂಡು ನೆಮ್ಮದಿಯಾಗಿದ್ರೆ ನಿಮ್ಗೆ ಏನಂತ ರೋಗ ಬರಲ್ಲ. ನೀವು ಹೊರಗಡೆ ಏನೋ ತಿನ್ನೋದು ಅಥವಾ ಏನೋ ಮಾಡಿದಾಗ ನಿಮ್ಗೆ ಅವತ್ತು ಸ್ವಲ್ಪ ಹೊಟ್ಟೆ ಕೆಟ್ಟೋಗೋದು ಅದು ಈ ತರ ಆಗುತ್ತಲ್ಲ, ಅದೇ ತರನೇ ಪ್ರಾಣಿಗಳಿಗೂ ಅಷ್ಟೇ. ಒಂದೇ ತರದ ಆಹಾರ ಅದು ಇದು ಮಿಕ್ಸ್ ಮಾಡ್ದಿರಾ ಸುಮ್ಮನೆ ಅವುಗಳಿಗೆ ಏನಂದ್ರೆ ತಿಂತಾ ಬಿಡು ಅಂತ ಹಾಕೋ ತರ ಮಾಡದೆ ಕರೆಕ್ಟಾಗಿ ಆಹಾರ ಪದ್ಧತಿ ನೋಡ್ಕೊಂಡ್ರೆ ರೋಗಗಳು ಬರಲ್ಲ. ಸರ್, ಯೂಶಲಿ ವೆಟರ್ನರಿ ಡಾಕ್ಟರ್ನ ಎಷ್ಟು ದಿವಸಕ್ಕೆ ಒಂದ್ಸರಿ ಇಲ್ಲಿ ಕರ್ಸ್ಬೇಕಾಗತ್ತೆ? ಆ ತರ ಏನಿಲ್ಲ. ಈಗ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಾವು ಒಂದು ಡೇ ವಾರ್ಮಿಂಗ್ ಅಂತ ಒಂದು ಮಾಡ್ಕೊಂಡ್ರೆ ಡಾಕ್ಟರ್ ಅವಶ್ಯಕತೆ ಇರಲ್ಲ. ಆಹಾರ ಪದ್ಧತಿ ಸರಿ ಇದ್ರೆ, ಅಂದ್ರೆ ಒಂದೇ ತರದ ಆಹಾರ ಕೊಡ್ತಾ ಇದ್ರೆ ಅದರ ಡಾಕ್ಟರ್ಗಳ ಅವಶ್ಯಕತೆ ಇರಲ್ಲ. ಬೇಕಾಗಿಲ್ಲ ಅಂತ. ಹೌದೌದು, ನಾವು ಅದನ್ನ ಇದು ಮಾಡ್ಕೋಬೇಕು. ಹೌದು. ಕುರಿ ಸಾಕಾಣಿಕೆ ಕಲಿಯಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಿ ಅಂತ ಕೇಳ್ಪಟ್ಟೆ. ಹೇಗ್ ಕಲಿತಾ ಇದ್ದೀರಾ ನೀವು ಇಲ್ಲಿ ಕಲ್ತಿರೋದು? ಹಾಗೆ ರೈತರಿಗೆ ಏನೆಲ್ಲ ಹೇಳಕ್ ಇಷ್ಟಪಡ್ತೀರಾ? ಓಕೆ, ಹಾಯ್, ನನ್ನ ಹೆಸರು ವಿಶಾಲ್. ನಾನು ಬ್ಯಾಂಗ್ಳೂರಲ್ಲಿ ಸಾಕ್ ಅನಲಿಸ್ಟ್ ನಾನು. ಸೊ ನಾನು ಇದು ಕಲಿಯೋಕೆನೆ ಇಲ್ಲಿ ಇರ್ತಾ ಇದ್ದೀನಿ ಕ್ಯೂಪಿಡ್ಸ್ ಫಾರ್ಮಲ್ಲಿ. ಸೊ ರೈತರಿಗೆ ಏನಂದ್ರೆ ಯೂಟ್ಯೂಬ್ ಅದು ಇದು ನೋಡಿ ಅನುಭವಿಸೋ ತಗೊಳಕ್ಕೆ ಮುಂಚೆ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ನೋಡಿ ಕಲ್ತಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಕಲ್ತಿ ಸ್ವಲ್ಪ ಮಾಡಿದ್ರೇನೆ ಸ್ವಲ್ಪ ಲಾಭದಾಯಕವಾಗಿರುತ್ತೆ, ಲಾಭ ಆಗುತ್ತೆ. ಸೊ ನಾವು ಡೈಲಿ ಇಲ್ಲಿ ಏನಂದ್ರೆ ತುಂಬಾ ಕಲಿತೀವಿ. ಡೈಲಿ ಒಂದೊಂದು ರೊಟೀನ್ ಇರುತ್ತೆ ನಮ್ಗೆ, ಫುಡ್ ನಿಂದ, ವಾಟರ್ ಸಪ್ಲೈನಿಂದ, ಆಮೇಲೆ ಹೆಂಗೆ ಡಿಸೀಸಸ್ ಹೆಂಗ್ ಬರುತ್ತೆ, ಹೆಂಗ್ ಬರಬಾರ್ದು ಅಂತ ಏನೇನ್ ಪ್ರಿಕಾಷನ್ಸ್ ತಗೋಬೇಕು ಇದಕ್ಕೆ. ಸೊ ಡಿವಾರ್ಮಿಂಗ್ ಹೆಂಗ್ ಕೊಡ್ಬೇಕು, ಅದಕ್ಕೆ ಫೀವರ್ ಕೋಲ್ಡ್ ಕಾಫ್ ಇದೆಲ್ಲ ಕಾಮನ್ ಡಿಸೀಸಸ್ ಇದಕ್ಕೆ ಬರೋದಕ್ಕೆ ತುಂಬಾ. ಯಾಕಂದ್ರೆ ಈಗ ವಿಂಟರ್ ಸೀಸನ್ ಅಲ್ಲಿ ತುಂಬಾ ಬರುತ್ತೆ ಇದು. ಸೊ ಅದ್ ಹೆಂಗ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಬರ್ದಿಲ್ದೆ ಕಲ್ತಾ ಇದೀವಿ. ಸೊ ನೀವು ಸಾಫ್ಟ್ವೇರ್ ಇಂಜಿನಿಯರ್? ಹೌದು. ಸೊ ಅದನ್ನ ಬಿಟ್ಟು ಯಾಕೆ ಇದಕ್ಕೆ? ಯಾಕಂದ್ರೆ ನಾವು ಸ್ವಲ್ಪ ಲಾಂಗ್ ಟರ್ಮ್ ನೋಡಿದ್ರೆ ಅದು ಡಿಕ್ಲೈನ್ ಆಗ್ತಾ ಐತೆ ಸಾಫ್ಟ್ವೇರ್ ಫೀಲ್ಡ್. ಸೊ ನಾವು ಇಲ್ಲಾಂದ್ರೆ ನಮ್ ಸ್ವಂತವಾಗಿ ಮಾಡ್ಬೋದು, ನಮ್ದೇ ಸ್ವಂತ ಇರುತ್ತೆ. ಸೊ ಇದು ಪ್ರೋಸೆಸ್ ಸ್ವಲ್ಪ ಅಂದ್ರೆ ಇದು ಒಂದು 10 years ಲಾಂಗ್ ಟರ್ಮ್ ಅಲ್ಲಿ ನೋಡಿದ್ರೆ ತುಂಬಾ ಲಾಭದಾಯಕ ಇರುತ್ತೆ. ಇದೇ ಬೆಸ್ಟ್ ನಮ್ಗೆ ಅನ್ಸುತ್ತೆ.
ಜಾಬ್ ಅನ್ಸರ್ಟಿನಿಟಿ ಸಾಫ್ಟ್ವೇರ್ ಅಲ್ಲಿ. ಸಾಫ್ಟ್ವೇರ್ ಜಾಬ್ ಅನ್ಸರ್ ತುಂಬಾ ಐತೆ. ನೀವು ನೋಡ್ಬೋದು, ಡೈಲಿ ನೋಡ್ತಾ ಇದ್ರಿ ಎಷ್ಟು ರೆಸೆಷನ್ಸ್ ನಡೀತಾ ಐತೆ, ಎಷ್ಟು ಕಂಪನೀಸ್ ತೆಗಿತಾ ಇದಾರೆ. ಸೊ ಇಲ್ಲೇನಂದ್ರೆ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ತುಂಬಾ ಲಾಭ ಇದ್ದೇ ಐತೆ ಇದರಲ್ಲಿ. ಸೊ ಅದಕ್ಕೆ ಈ ಫೀಲ್ಡ್ ಅಲ್ಲಿ ಬಂದಿದೀವಿ ನಾವು. ರೈತರಿಗೆ ಏನ್ ಹೇಳ್ತೀರಾ? ಮಾಡಿದ್ರು ಸಣ್ಣದಾಗೆ ಮಾಡಿ ಪ್ರಾಕ್ಟಿಕಲ್ ಅನುಭವ. ಸ್ಟಾರ್ಟಿಂಗ್ ಅಲ್ಲಿ ಸಣ್ಣದಾಗಿ ಮಾಡಿದ್ರೇನೆ ನೀವು ಕಲಿತೀರಾ. ಆದ್ರೆ ನಿಮ್ಗೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕಮ್ಮಿಯಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೂ ತುಂಬಾ ಕಲಿಯಕ್ಕೆ ತುಂಬಾ ಐತೆ ಇದರಲ್ಲಿ. ಯಾಕಂದ್ರೆ ಒಂದೇ ಸಾರಿ ಬಂಡವಾಳ ಇಟ್ಬಿಟ್ಟು ಲಾಸ್ ಅಲ್ಲಿ ಹೋಗೋಕ್ ಮುಂಚೆ ಯು ಕ್ಯಾನ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಲಾಭ ನೋಡ್ಬೋದು ನೀವು ಖಂಡಿತ. ನಿಮ್ಮ ಲರ್ನಿಂಗ್ ಪ್ರೊಸೆಸ್ ಅಲ್ಲಿ ನೀವು ಇದನ್ನ ಕಲ್ತಿದ್ದೀರಾ. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಶಾಲ್.